ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಫ್ರೆಂಡ್ಸ್, ನಾನು ನಿಮಗೊಂದು ಈಸಿಯಾಗಿ ಮನೆಯಲ್ಲೇ ಮಾಡುವಂಥ ಸಾಂಬಾರು ಹುಡಿಯನ್ನು ತೋರಿಸ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ಅದಕ್ಕೆ ನಾನು 15 ಸಾಮಾನುಗಳನ್ನು ತಗೊಂಡು ಅಳತೆ ಮಾಡಿ ಇಟ್ಕೊಂಡಿದ್ದೇನೆ. ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಫಸ್ಟ್ ನಾನೊಂದು ಪಾತ್ರೆ ಗ್ಯಾಸಲ್ಲಿ ಇಟ್ಟಿದ್ದೇನೆ, ಅದು ಬಿಸಿ ಆಗಲಿಕ್ಕೆ ಅಂತ. ಅದು ಬಿಸಿ ಆಗುವಾಗ ನಾನು ಅಳತೆ ಮಾಡಿ ಇಟ್ಕೊಂಡಂಥ ಬ್ಯಾಡಗಿ ಮೆಣಸು 1 ಕಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹುರ್ಕೊಂಡಾದ್ಮೇಲೆ ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ಪು ಕುಮ್ಟೂರು ಮೆಣಸು ಅಂತ ಹೇಳ್ತಾರೆ, ಚಿಕ್ಕ ಚಿಕ್ಕ ಉಪ್ಪಿನಕಾಯಿ ಮಾಡುವ ಮೆಣಸದು, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕೋದು ಟೇಸ್ಟ್ ಮತ್ತು ಖಾರ ಎರಡು ಸಹ ಕೊಡ್ತದೆ ಆ ಮೆಣಸು. ಅದಕ್ಕೋಸ್ಕರ ಆ ಮೆಣಸನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಥರ ಇದೆ, 2 ಮೆಣಸು ಸಹ 2 ಕಪ್ಪಲ್ಲಿ ಒಂದೇ ಅಳತೆಗೆ ತಗೊಂಡಿದ್ದೇನೆ. ಅದೇ ಥರ ಕೊತ್ತಂಬರಿ 1 ಕಪ್ಪು ಫುಲ್ಲು ತಗೊಂಡಿದ್ದೇನೆ ನಾನು ಚಿಕ್ಕ ಕಪ್ಪಲ್ಲಿ. ಬೇರೆ ಎಲ್ಲ ಸಾಮಾನುಗಳನ್ನು ನಾನು ಅರ್ಧ ಅರ್ಧ ತಗೊಂಡಿದ್ದೇನೆ. ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಹುರ್ಕೊಳ್ಳುವಾಗ ನೋಡ್ಕೊಳ್ಳಿ ನೀವು. ತುಂಬಾ ಚೆನ್ನಾಗಿರುವಂಥ ಈಸಿಯಾಗಿ ಮನೆಯಲ್ಲಿ ಮಾಡುವಂಥ ಸಾಂಬಾರು ಹುಡಿ ಇದು ಗುಂಟೂರು ಮೆಣಸು ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಒಂದೇ ಅಳತೆಗೆ ತಗೊಂಡಿದ್ದೇನೆ. ಬ್ಯಾಡಗಿ ಮೆಣಸು ಇದು ಒಂದೇ ಕಪ್ಪಲ್ಲಿ ಒಂದೇ ಅಳತೆಯಲ್ಲಿ ಇದೆ. ಇದು ಖಾರ ಮತ್ತು ಟೇಸ್ಟು ಎರಡನ್ನು ಕೊಡ್ತದೆ. ಅದಕ್ಕೋಸ್ಕರ ಈ ಮೆಣಸನ್ನು ಸಾಂಬಾರಿಗೆ ಹುಡಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾವು ಮೀನು ಮತ್ತು ಸಾರು ಇಂಥದ್ದೆಲ್ಲ ಮಾಡುವಾಗ ಅದು ಅರ್ಧ, ಬ್ಯಾಡಗಿ ಮೆಣಸು ಅರ್ಧ, ಈ ಮೆಣಸು ಅರ್ಧ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತದೆ ನಮ್ಮದು ಮೀನು ಸಾರೆಲ್ಲ ಮಾಡಿದರೆ. ಇದನ್ನು ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಕೊತ್ತಂಬರಿ 1 ಕಪ್ಪು ಚಿಕ್ಕ ಕಪ್ಪಲ್ಲಿ ಫುಲ್ಲು ತಗೊಂಡಿದ್ದೇನೆ. ಇನ್ನು ಇದಕ್ಕೆ ನಾನು ಕರಿಬೇವು ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವು ಎಲ್ಲ ಸಾಮಾನು ಅಳತೆ ಅಂದರೆ ಎಲ್ಲ ಅರ್ಧ ಅರ್ಧ ತಗೊಂಡಿದ್ದೇನಲ್ಲ, ಅದರಲ್ಲಿ ಅರ್ಧ ಕಪ್ಪು ಕರಿಬೇವು ತಗೊಂಡಿದ್ದೇನೆ. ಇದು ಸ್ವಲ್ಪ ಬಿಸಿ ಆಗುವಾಗ ಇದಕ್ಕೆ ನಾನು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಇದು ಪಾತ್ರೆಗೆ ಇಟ್ಕೊಂಡಾಗ ಆಗ್ತದೆ, ಅದಕ್ಕೋಸ್ಕರ ಇದರೊಟ್ಟಿಗೆ ಜೀರಿಗೆ, ಸಾಸಿವೆ ಇದೆಲ್ಲ ನೋಡಿದ್ರಲ್ಲ, ಇದೆಲ್ಲ ಅರ್ಧ ಒಂದೇ ಲೆವೆಲ್ಗೆ ರೆಡಿ ಮಾಡ್ಕೊಂಡು ಇಟ್ಟಿದ್ದೇನೆ. ಫಸ್ಟ್ ಟೈಮ್ ನಿಮಗೆ ತೋರಿಸಿದ್ದೇನೆ ನಾನು. ಜಾಸ್ತಿ ನಾವು ಗ್ಯಾಸಲ್ಲಿ ಫುಲ್ ಮಾಡಬೇಡಿ, ಸ್ಲೋ ಅಲ್ಲಿಟ್ಟು ಹುರ್ಕೊಳ್ಳಿ. ಇದು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ, ಜೀರಿಗೆ, ಕರಿಬೇವು, ಸಾಸಿವೆ. ಅದೇ ಥರ ಇದಕ್ಕೆ ನಾನು ಕರಿಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಚಕ್ಕೆ ಲವಂಗವನ್ನು ಹಾಕ್ಕೊಳ್ತಾ ಇದ್ದೇನೆ. ಚಕ್ಕೆ ಲವಂಗ ಸಾಂಬಾರು ಹುಡಿಗೆ ಹಾಕ್ಕೊಂಡ್ರೆ ತುಂಬಾ ಪರಿಮಳ ಬರ್ತದೆ. ಇದನ್ನು ಹುರ್ಕೊಂಡು ತೆಗೆದಿಟ್ಟು ಮತ್ತೆ ನಾನು ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ 1 ಕಪ್ಪಲ್ಲಿ ಫುಲ್ಲು ತಗೊಂಡಿದ್ದೇನೆ, ಬೇರೆ ಎಲ್ಲ ಅರ್ಧ ಅರ್ಧ ತಗೊಂಡಿದ್ದೇನೆ. ಕೊತ್ತಂಬರಿ ನಾವು ಸಾಂಬಾರಿಗೆಲ್ಲ ಹಾಕುವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಅದರ ಪರಿಮಳ ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ. ಕೊತ್ತಂಬರಿ ಮತ್ತು ಮೆಣಸು, ಕಡಲೆಬೇಳೆ ಇದನ್ನೆಲ್ಲ ನಾನು ತೊಳ್ಕೊಂಡು 2-3 ದಿವಸ ಬಿಸಿಲಿಗಿಟ್ಟು ಒಣಗಿಸ್ಕೊಂಡದ್ದು. ಬೇರೆ ಎಲ್ಲ ಸಾಮಾನು ನಾನು ಇದು ಮಾಡಲಿಲ್ಲ, ಒಣಗಿಸಲಿಲ್ಲ, ಹಾಗೆಯೇ ಹುರ್ಕೊಳ್ತಾ ಇದ್ದೇನೆ. ಸಾಸಿವೆ, ಜೀರಿಗೆ, ಮೆಂತೆಲ್ಲ ಹಾಗೆಯೇ ಹುರ್ಕೊಳ್ತಾ ಇದ್ದೇನೆ. ಮೆಂತೆ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಹೆಸರು ಬೇಳೆ, ಇದು ಕಡಲೆಬೇಳೆ. ಕಡಲೆಬೇಳೆ ಅಂದರೆ ಪುಟಾಣಿ ಅಲ್ಲ, ನಾವು ಪಾಯಸ ಮಾಡುವಂಥ ಕಡಲೆಬೇಳೆ. ಹುರ್ಕೊಳ್ಳುವಾಗ ಸ್ವಲ್ಪ ಜಾಗ್ರತೆಯಿಂದ ಹುರ್ಕೊಳ್ಳಿ. ಯಾಕೆಂದರೆ ಗ್ಯಾಸ್ ಸ್ಲೋ ಇಟ್ಟು ನಾವು ಮೇಲಿಂದ ನೋಡುವಾಗ ಚೆನ್ನಾಗಿ ಹುರ್ಕೊಂಡಾಗೆ ಕಾಣ್ತದೆ, ಅದರ ಒಳಗಿಂದನೂ ಚೆನ್ನಾಗಿ ಬೇಯಬೇಕು. ಆವಾಗಲೇ ನಮಗೆ ಅದರ ಪರಿಮಳ ಒಳ್ಳೆ ಇದಾಗೋದು.
ಇನ್ನು ನಾನು ಕಡಲೆಬೇಳೆ ಪಾಯಸ ಮಾಡುವಂಥ ಕಡಲೆಬೇಳೆ ಅರ್ಧ ಕಪ್ಪು, ಮಸೂರಿ ದಾಲ್ ಇದು ನಾವು ಸಾಂಬಾರಿಗೆ ಹಾಕುವಂಥ ಬೇಳೆ, ಅದರಲ್ಲಿ ಕೆಂಪು ಬೇಳೆ, ಅದನ್ನು ಅರ್ಧ ಕಪ್ ಹಾಕ್ಕೊಂಡೆ. ಇನ್ನು ಅರ್ಧ ಕಪ್ಪು ನಮ್ಮದು ಕುಚ್ಚಲಕ್ಕಿ ಉಂಟಲ್ಲ, ಅದು ಅರ್ಧ ಕಪ್ ಹಾಕ್ಕೊಂಡೆ. ಇದನ್ನೆಲ್ಲ ಹಾಕೋದು ಸಾಂಬಾರು ಸ್ವಲ್ಪ ದಪ್ಪ ಆಗ್ತದೆ. ಇದನ್ನು ಹಾಕ್ಕೊಂಡ್ರೆ ದಪ್ಪ ಅಂದರೆ ಸ್ವಲ್ಪ ಗಟ್ಟಿ ಹಾಕಲಿಕ್ಕೆಗೋಸ್ಕರ, ಗಟ್ಟಿ ಬರಲಿಕ್ಕೋಸ್ಕರ ಇದನ್ನು ಹಾಕೋದು, ಅಕ್ಕಿ ಇದನ್ನೆಲ್ಲ. ಮತ್ತು ನಾವು ಇದನ್ನೆಲ್ಲ ಹಾಕ್ಕೊಂಡ್ರೆ ಇದರದೊಂದು ಟೇಸ್ಟು ಅಷ್ಟೇ. ನಾವು ಮಸೂರಿ ದಾಲು ಸಾಂಬಾರು ಮಾಡಿದ್ರೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಬೇಳೆಗಿಂತ ಮಸೂರಿ ದಾಲ್ ಹಾಕಿದರೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಅದಕ್ಕೋಸ್ಕರ ನಾನು ಮಸೂರಿ ದಾಲನ್ನೇ ಈ ಸಾಂಬಾರು ಹುಡಿಗೆ ಹಾಕ್ಕೊಂಡೆ. ನಾವು ಯಾವುದಾದ್ರೂ ಟೊಮೆಟೊ, ಈರುಳ್ಳಿ ಒಂದು ಕಟ್ ಮಾಡಿಕೊಂಡು ಬೇಯಿಸಿ ಅದಕ್ಕೆ ಒಂದು 2 ಚಮಚ ಈ ಸಾಂಬಾರು ಹುಡಿಯನ್ನು ನೀರಲ್ಲಿ ಕರಗಿಸಿ ಹಾಕಿದರೆ ತುಂಬಾ ಟೇಸ್ಟ್ ಆಗ್ತದೆ. ಸಾಂಬಾರಿಗೆ ಅಂತಲೇ ಅಲ್ಲ, ಎಲ್ಲ ಪಲ್ಯ ಸಾರು ಯಾವುದು ಮಾಡೋದಾದರೂ ಇದು 1 ಚಮಚ ಹಾಕ್ಕೊಳ್ಳಿ. ಎಷ್ಟು ಪರಿಮಳ ಅಂತೂ ಹೇಳೋದು ಬೇಡ, ಅಷ್ಟೊಂದು ಪರಿಮಳ, ಮತ್ತು ಟೇಸ್ಟು ಅಷ್ಟೇ. ನಾವೆಲ್ಲ ಬೇಳೆ ಕಾಳುಗಳನ್ನೆಲ್ಲ ಹಾಕಿದ್ದೇವೆಲ್ಲ ಹುರ್ಕೊಂಡು ತುಂಬಾ ಟೇಸ್ಟ್ ಆಗ್ತದೆ. ಏನಾದರೂ ಸಾರೆಲ್ಲ ಮಾಡೋದಾದರೆ 1 ಚಮಚ ಹಾಕ್ಕೊಂಡ್ರೆ ಸ್ವಲ್ಪ ಸಾರೆಲ್ಲ ಗಟ್ಟಿಯಾಗಿ ಬರ್ತದೆ. ಅದಕ್ಕೋಸ್ಕರ ಅಕ್ಕಿ ಕಾಳುಗಳನ್ನೆಲ್ಲ ನಾವು ಇದಕ್ಕೆ ಹಾಕೋದು. ಟೇಸ್ಟ್ ಮತ್ತು ಪರಿಮಳ ತುಂಬ ಚೆನ್ನಾಗಿರ್ತದೆ. ನೀವು ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮತ್ತು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಇದೆಲ್ಲ ಹುರ್ಕೊಂಡು ತಣ್ಣಗಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಇದನ್ನು ಹಾಕ್ತಾಯಿದ್ದೇನೆ, ಇಂಗು ಪೌಡರ್ ಮತ್ತು ಅರಶಿನ ಹುಡಿಯನ್ನು. ಅದು ಸ್ವಲ್ಪ ತಣ್ಣಗಾಗಬೇಕು, ಯಾಕಂದರೆ ಅದು ಹುಡಿ ಹಾಕೋದರಿಂದ ಅದು ಇದಾಗ್ತದೆ, ಜಾಸ್ತಿ ಉರಿ ಇರುವಾಗ ಹಾಕಬಾರ್ದು. ಸ್ವಲ್ಪ ತಣ್ಣಗಾದ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ಅದರದ್ದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತೇಳಿ ಅದನ್ನು ಸಹ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಮತ್ತು ಇದೆಲ್ಲ ಹುರ್ಕೊಂಡು ಇದೆಲ್ಲ ತಣ್ಣಗಾದ ಮೇಲೆ ಮಿಕ್ಸಿ ಜಾರೆಲ್ಲ ಹಾಕ್ಕೊಂಡು ನೈಸಾಗಿ ಹುಡಿ ಮಾಡ್ಕೋಬೇಕು. ಹುಡಿ ಮಾಡಿಕೊಂಡು ಒಂದು ಬಾಟ್ಲಿಯಲ್ಲಿ ಯಾವುದೆಲ್ಲ ಆಗ್ಬೋದು, ಒಂದು ಪ್ಲಾಸ್ಟಿಕ್ ಬಾಟ್ಲಿಯಲ್ಲಾದರೂ ಆಗ್ಬೋದು, ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪನ್ನು ಅದರ ಮೇಲೆ ಹಾಕ್ಕೊಂಡು ಇಡಿ. 6 ತಿಂಗಳಾದರೂ 1 ವರ್ಷ ಆದರೂ ಏನಾಗೋದಿಲ್ಲ, ತುಂಬಾ ಚೆನ್ನಾಗಿರ್ತದೆ. ನಾನು ಅಂದರೆ ಒಂದು ಅರ್ಧ kg ಆಗ್ಬೋದು ಇಷ್ಟರಲ್ಲಿ ಹುಡಿ. ನಮಗೆ ಜಾಸ್ತಿ ನಾವು ಸಾಂಬಾರು ಮಾಡೋದಿಲ್ಲ, ನಾವು ಚಿಕನ್ ಮಟನ್ ಇಂಥದ್ದೆಲ್ಲ ಜಾಸ್ತಿ ಸಾಂಬಾರು ಕಡಿಮೆ. ನಾವು ಇಂಗು ಪೌಡರ್ ಹಾಕ್ತಾ ಇದ್ದೇನೆ, ಅದೇ ಥರ ಸ್ವಲ್ಪ ಅರಶಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ. ಮತ್ತೆ ನಾನು ಹುಡಿ ಮಾಡ್ಕೊಳ್ತಾ ಇದ್ದೇನೆ. ಹುಡಿ ಮಾಡುವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನೀವು ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರ್ತದೆ ಅಂತ ನೀವೇ ಹೇಳ್ತೀರಾ. ಮತ್ತು ನೀವು ಹೊರಗಡೆ ಹೋಗಿ ಇದನ್ನು ಸಾಂಬಾರು ಹುಡಿ ಯಾವುದಾದ್ರೂ ಹುಡಿ ತರಲಿಕ್ಕೆ ಇಷ್ಟಪಡಲ್ಲ. ಮನೆಯಲ್ಲಿ ಒಂದು ಸರಿ ಮಾಡಿಕೊಂಡ್ರೆ ಇದು ದೊಡ್ಡ ಕೆಲಸ ಏನಲ್ಲ, ಒಂದು 10 ನಿಮಿಷ ಸಾಕು. ಎಲ್ಲ ಸಾಮಾನು ರೆಡಿ ಮಾಡ್ಕೊಂಡು ಹುರ್ಕೊಂಡು ಹುಡಿ ಮಾಡಿಟ್ರೆ ಆಯಿತು ಸಾಂಬಾರು ಹುಡಿ. ಇದೇ ಥರ ಸಾಂಬಾರು ಹುಡಿ ಮತ್ತು ಗರಂ ಮಸಾಲ ಇಂಥ ಎಲ್ಲ ಪಲಾವು ಇದೆಲ್ಲ ಪುಳಿಯೋಗರೆ ಹುಡಿ ಎಲ್ಲ ಹುಡಿ ಬೇಕಾದರೂ ನನಗೆ ಕಮೆಂಟ್ ಮಾಡಿ, ಯಾವುದು ಬೇಕಾದರೂ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ. ಯಾವ ಹುಡಿ ಬೇಕಾದರೂ ಕಮೆಂಟ್ ಮಾಡಿ ಕೇಳಿ, ನನಗೆ ವಿಡಿಯೋ ಮಾಡಿ ನೀವು ಕೇಳಿದ ಹುಡಿಯನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಾಯಿದ್ದೇನೆ. ಅದೇ ಥರ ಫುಡ್ಡು ಯಾವುದಾದ್ರೂ ನಿಮಗೆ ಇಷ್ಟ ಅದನ್ನೆಲ್ಲ ಕಮೆಂಟ್ ಮಾಡಿ, ಅದು ಸಹ ನಿಮಗೆ ಬೇಕಾದರೆ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೇನೆ. ಇಲ್ಲಿ ನೋಡಿ, ಫಸ್ಟು ನಾನು ಈ ಮೆಣಸನ್ನು ಹುಡಿ ಮಾಡ್ಕೊಳ್ತಾ ಇದ್ದೇನೆ. ಹುರ್ಕೊಂಡು ಸ್ವಲ್ಪ ಹೊತ್ತು ಇಟ್ಟರೆ ಅದು ಸ್ವಲ್ಪ ಹೊತ್ತು ಇಟ್ಟರೆ ಏನಾಗ್ತದೆ ಗೊತ್ತಾ, ಒಂದು 5 ನಿಮಿಷ ಇಡಬೇಕು ಹುರ್ಕೊಂಡು. ಅದು ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿ ಥರ ಆಗ್ತದೆ. ನಮಗೆ ಅದು ಹುಡಿ ಮಾಡುವಾಗ ಬೇಗ ನೈಸ್ ಆಗ್ತದೆ. ಅದಕ್ಕೋಸ್ಕರ 5 ನಿಮಿಷ ಇಡಬೇಕು. ಮತ್ತು ಬಿಸಿ ಇರುವಾಗ ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ, ಸ್ವಲ್ಪ ತಣ್ಣಗಾಗಲೇಬೇಕು. ಈಗ ನೋಡಿ, ಮೆಣಸದು ಹುಡಿ ಆಯಿತು ನೈಸಾಗಿ. ಇನ್ನೂ ಬಾಕಿ ಸಾಮಾನುಗಳನ್ನೆಲ್ಲ ಹುಡಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಹುಡಿ ಮಾಡಿಕೊಂಡು ಒಂದು ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಡ್ತಾ ಇದ್ದೇನೆ. ನಮ್ಮದೊಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ಸಾಂಬಾರು ಹುಡಿ ಮಾಡೋದು ತೋರಿಸ್ಕೊಡಿ ಅಂತ. ಅದಕ್ಕೋಸ್ಕರ ನಾನು ಈ ಸಾಂಬಾರು ಹುಡಿಯನ್ನು ಮಾಡಿದೆ. ನಾನು ಮೊನ್ನೆ ಮಾಡಬೇಕಂತ ಇದ್ದೆ, ನನಗೆ ಟೈಮ್ ಸಿಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡಿ ಹಾಕಿದ್ದೇನೆ. ನನಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಅದೇ ಥರ ಇನ್ನು ಮುಂದಕ್ಕೂ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಕಮೆಂಟು ಅದೇ ಥರ ಲೈಕು ಇದೆಲ್ಲ ಇದ್ದರೆ ನಮಗೆ ವಿಡಿಯೋ ಮಾಡಲಿಕ್ಕೆ ಒಂದು ಮನಸ್ಸಿಗೆ ಇದು ಬರ್ತದೆ, ಮಾಡುವ ಅಂತ ಖುಷಿ ಇರ್ತದೆ.
ಕಮೆಂಟೆಲ್ಲ ನೋಡಿದರೆ ವೀಡಿಯೋ ಬೇಕಂತ ಹೇಳಿದ್ರಲ್ಲ ಅಂತೇಳಿ ನಮಗೆ ಒಂದು ಮನಸ್ಸಿಗೆ ವೀಡಿಯೋ ಮಾಡಿ ತೋರಿಸುವಂಥ ಒಂದು ಮನಸ್ಸಿಗೆ ಒಂದು ಖುಷಿ ಬರ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ. ಬಾಯ್ ಫ್ರೆಂಡ್ಸ್.